ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ SSV ಮೋಟೋವರ್ಡ್. ಇದು ನಾನು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ಈ ಗಾಡಿದು ಬಂದು XL100 ಗಾಡಿ. ಇದು ಕ್ಲಚ್ ಕವರ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಏನು ಉದ್ದೇಶಕ್ಕೆ ಚೇಂಜ್ ಮಾಡ್ತಾಯಿದ್ದೀನಿ ಅಂದರೆ, ಇದು ಚೈನ್ ಲೂಸ್ ಆಗಿ ಕ್ಲಚ್ ಕವರ್ ಒಡೆದೋಗಿದೆ. ಅದರಿಂದಾಗಿ ನಾನು ಕ್ಲಚ್ ಕವರ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಚೈನ್ ನೀಟಾಗಿ ಟೈಟ್ ಮಾಡಿಸ್ಕೊಂಡಿಲ್ಲ ಕಸ್ಟಮರು, ಅದರಿಂದಾಗಿ ಲೂಸ್ ಆಗಿಬಿಟ್ಟಿದ್ದೆ ಚೈನ್. ಸಿಕ್ಕಾಬಿಟ್ಟೆ ಲೂಸ್ ಆಗಿ ಚೈನ್ ಬಂದು ಕ್ಲಚ್ ಕವರ್ ಹೊಡೆದಿರೋದ್ರಿಂದ ಕ್ಲಚ್ ಕವರ್ ಪೂರ್ತಿ ಡ್ಯಾಮೇಜ್ ಆಗೋಗಿದೆ. ಚೈನ್ ಲೂಸ್ ಆದಾಗಲೇ ಸ್ಟಾರ್ಟಿಂಗಿಗೆ ಬಂದಿದ್ದರೆ ಅದಕ್ಕೊಂದು ಆಪ್ಷನ್ ಬಂದಿರೋದು, ಒಂದು ರಬ್ಬರ್ ಕೂಡ ಬರುತ್ತೆ, ಚೈನ್ ಗೈಡ್ ರಬ್ಬರ್ ಅಂತ. ಸ್ಪ್ರಾಕೆಟ್ ಹತ್ರ ಹಾಕ್ಬೇಕು ಅದನ್ನು. ಚೈನ್ ಏನಾದರೂ ಲೂಸ್ ಆಗಿದ್ದರೆ ಮತ್ತೇನಾದರೂ ಚೈನ್ ಕ್ಲಚ್ ಕವರ್ ಹೊಡೆಯೋ ಚಾನ್ಸಸ್ ಏನೇ ಇತ್ತು ಅಂದರೆ ರಬ್ಬರ್ ಕೂಡ ತಡೆಯುತ್ತೆ. ಇವ್ರು ಕಸ್ಟಮರ್ ನೋಡ್ಕೊಂಡಿಲ್ಲ, ಯಾರಿಗೂ ಕೂಡ ತೋರಿಸಿಲ್ಲ, ತೀರಾಮಾನ ಎಲ್ಲ ಹೊಡೆದೋದ್ಮೇಲೆ ಬಂದಿದ್ದಾರೆ. ಅದರಿಂದಾಗಿ ಕ್ಲಚ್ ಕವರ್ ಚೇಂಜ್ ಮಾಡಲೇಬೇಕಾಗ್ತದೆ. ಇದು ಈ ಗಾಡೀಲಿ ಬಂದು BS4 BS3 ಕ್ಲಚ್ ಕವರ್. ಇದು ಓಲ್ಡ್ ಗಾಡಿದು ವರ್ಷನ್ ಕೂಡ ಓಲ್ಡ್ ವರ್ಷನ್. ಇದು ಕ್ಲಚ್ ಕವರ್ ಬಂದು ಈಗ ಬರ್ತಾ ಇರೋ ಗಾಡಿಗಳಿಗೆಲ್ಲ ಲೇಟೆಸ್ಟಾಗಿ ಕ್ಲಚ್ ಕವರ್ ಒಂಥರ ಬರುತ್ತಿದ್ದು. ನಾನು ತೋರಿಸ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತೇಳಿ. ಸ್ಪೇಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೇನಾದರೂ ಚೈನ್ ಲೂಸ್ ಆದರೆ ಕೂಡ ಅಲ್ಲಿ ಆ ಜಾಗಕ್ಕೆ ಹೊಡೆದ್ರೂ ಕೂಡ ಆ ಜಾಗದಲ್ಲಿ ಸ್ಪೇಸ್ ಅಷ್ಟು ಕೊಟ್ಟಿದ್ದಾರೆ. ಯಾವ ರೀತಿಯೂ ಕ್ಲಚ್ ಕವರ್ಗೆ ಡ್ಯಾಮೇಜ್ ಕೂಡ ಆಗಲ್ಲ. ಈ ಗಾಡೀಲಿ ಬಂದು ಸ್ಪೇಸು ಜಾಸ್ತಿ ಇರೋಲ್ಲ. ಡೈರೆಕ್ಟಾಗಿ ಚೈನ್ ಲೂಸ್ ಆದರೆ ಕ್ಲಚ್ ಕವರ್ಗೆ ಏಟ್ ಬೀಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದರಿಂದಾಗಿ ಹಳೆ ಗಾಡಿ ಈ ಥರ ಕ್ಲಚ್ ಕವರ್ ಯಾರ್ದಾನ ಗಾಡೀಲಿದ್ದರೆ ನೋಡ್ಕೊಂಡು ಚೈನ್ಗಳೆಲ್ಲ ಕರೆಕ್ಟ್ ಟೈಮಿಗೆ ಟೈಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಕ್ಲಚ್ ಕವರ್ ಪೂರ್ತಿ ಡ್ಯಾಮೇಜ್ ಆಗೋಗ್ತದೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಕೊನೆ ತನಕ ನೋಡಿ. ಯಾವ ರೀತಿ ಬಿಚ್ಚಿ ಚೇಂಜ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ, ಮೊದಲನೇದಾಗಿ ನಾವು GB ಕವರಲ್ಲಿ ಬಿಚ್ಕೊಂಡಾದ್ಮೇಲೆ ಈ ಸುತ್ತಲೂ ಏಯ್ಟ್ ಸೈಜ್ ಬೋಲ್ಟ್ಗಳು ಇರ್ತವೆ. ನೀಟಾಗಿ ಎಲ್ಲ ಬೋಲ್ಟ್ಗಳು ಬಿಚ್ಕೊಂಡ್ರೆ ಕ್ಲಚ್ ಕವರ್ ನೀಟಾಗಿ ಓಪನ್ ಆಗ್ತದೆ. ಅದಕ್ಕಿಂತ ಮುಂಚೆ ಸೆಂಟ್ರ್ ಫುಟ್ರೆಸ್ಟ್ ಒಂದು ಇರುತ್ತೆ, ಮುಂದ್ಗಡೆ ಒಂದು ಕ್ಲಾಂಪ್ ಟೈಪಲ್ಲಿ ಕೊಟ್ಟಿರ್ತಾರೆ. ಅದೊಂದು ಬೋಲ್ಟ್ ಒಂದು ಲೂಸ್ ಮಾಡ್ಕೊಂಡು ತಕ್ಕೊಂಡ್ರೆ ನಾವು ಸೆಂಟ್ರ್ ಫುಟ್ರೆಸ್ಟ್ ಒಂಚೂರು ಲೂಸ್ ಮಾಡ್ಕೊಂಡ್ರೆ ಕ್ಲಚ್ ಕವರು ನೀಟಾಗಿ ಈಚೆ ಓಪನ್ ಮಾಡ್ಕೊಬೋದು. ನೋಡಿ, ಇದು ಹೊಸ ಕ್ಲಚ್ ಕವರು ಈ ರೀತಿ ಬರ್ತಾ ಇರೋದು. ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಷ್ಟೇ ಕ್ಲಚ್ ಕವರ್ ಈ ಥರ ಬರುತ್ತೆ. ನೋಡ್ಕೊಂಡು ನೀಟಾಗಿ ಹಾಕ್ಕೊಬೇಕು. ಮತ್ತು ಒಳಗಡೆ ಒಂದು ಚಿಕ್ಕದು ಆಯಿಲ್ ಸೀಲ್ ಬರುತ್ತೆ, ಅದೊಂದು ಸ್ವಲ್ಪ ಆಯಿಲಿಂಗ್ ಮಾಡ್ಕೊಂಡು ನೀಟಾಗಿ ಪುಷ್ ಮಾಡಿದ್ರೆ ಸಾಕು, ಒಳಗಡೆ ಹೋಗ್ತದೆ. ಅಷ್ಟು ನೋಡ್ಕೊಂಡು ನೀಟಾಗಿ ಹಾಕಬೇಕು. ಇನ್ನು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಇದು ಕ್ಲಚ್ ಕವರ್ ಗ್ಯಾಸ್ಕೆಟು ನೋಡಿ, ಒರಿಜಿನಲ್ ಗ್ಯಾಸ್ಕೆಟ್. ಇದು ಸ್ವಲ್ಪ ಗಮ್ ಹಾಕೊಂಡ್ರೆ ನೆಕ್ಸ್ಟ್ ಏನಾದ್ರು ಗ್ಯಾಸ್ಕೆಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋಲ್ಲ ಕ್ಲಚ್ ಕವರ್ ಹಾಕಬೇಕಾದ್ರೆ. ಮತ್ತು ಬೋಲ್ಟ್ ಟೈಟ್ ಮಾಡಬೇಕಾದ್ರೂ ಅಷ್ಟೇ ಒಡೆದೋಗಲ್ಲ ಗ್ಯಾಸ್ಕೆಟ್ ಏನೂ. ನೀಟಾಗಿ ಕ್ಲಚ್ ಕವರ್ಗೆ ಗಮ್ ಹಾಕ್ಬಿಟ್ಟು ಹಾಕಬೇಕು. ನೋಡಿ, 2 ಸೈಲು ಡಾವಲ್ ಪಿನ್ನು ಬರ್ತವೆ. ಡಾವಲ್ ಪಿನ್ಗಳು ನೋಡ್ಕೊಬೇಕು, ಯಾಕಂದರೆ ಕ್ಲಚ್ ಕವರ್ ಅಲೈನ್ಮೆಂಟ್ ಅದೇ ಬರೋದು. ಒಂದು ಡಾವಲ್ ಪಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿ ಹಾಕ್ಬೋದು. 2 ಇಲ್ಲ ಅಂದರೆ ಕಷ್ಟ ಆಗ್ತದೆ, ಹಾಕೋಕ್ಕಾಗಲ್ಲ. ಅಲೈನ್ಮೆಂಟ್ ಕೂಡ ಇರೋಲ್ಲ. ನೋಡಿ, ಸ್ವಲ್ಪ ಗಮ್ ಹಾಕ್ಕೊಂಡು ನೀಟಾಗಿ ಪ್ಯಾಕಿಂಗ್ ಎಲ್ಲ ಕುಂಡಿಸ್ಕೊಂಡು ನೋಡ್ಕೊಬೇಕು. ನೀಟಾಗಿ ಗ್ಯಾಸ್ಕೆಟೆಲ್ಲ ಕುಂದ್ಕೊಂಡಿದೆಯಾ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಗ್ಯಾಸ್ಕೆಟು ಪ್ರಾಬ್ಲಮ್ ಆಯಿತು, ನೀಟಾಗಿ ಕುಂತಿಲ್ಲ ಅಂದರೆ ಆಯಿಲ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಮೇಲ್ಗಡೆ ಬಂದು ಹಳೆ ಕ್ಲಚ್ ಕವರು ನೋಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆದು ಬಂದು ಹೊಸದದು. ಎರಡಕ್ಕೂ ಡಿಫ್ರೆಂಟ್ ಏನಿದೆ ಅಂತ ನೋಡಿದ್ರಲ್ಲ, ಇಷ್ಟೇ. ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೇರಿಂಗೆಲ್ಲ ಹಾಕ್ಕೊಂಡಿರ್ತೀವಲ್ವ, ಆಯಿಲ್ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ಟಾಪ್ ಮಾಡಬೇಕು. ಪ್ಲಾಸ್ಟಿಕ್ ಹ್ಯಾಮರ್ ಬರುತ್ತೆ. ಮೆಟಲ್ ಹ್ಯಾಮರ್ ತೊಗೊಂಡು ಹೊಡೆದ್ರೆ ಕ್ಲಚ್ ಕವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಪ್ಲಾಸ್ಟಿಕ್ ಹ್ಯಾಮರ್ ತೊಗೊಂಡು ನಿಧಾನಕ್ಕೆ ಟಾಪ್ ಮಾಡಿದ್ರೆ ಸಾಕು, ಈಸಿಯಾಗಿ ಹೊಂದ್ಕೊಳುತ್ತೆ ಕ್ಲಚ್ ಕವರು. ನೋಡಿ, ನೀಟಾಗಿ ಕುಂದ್ಕೊಂಡಿದೆ ಎಲ್ಲ ನೋಡ್ಕೊಂಡು. ಮಾಮೂಲಿ ನಾವು ಬೋಲ್ಟ್ ಏನು ಬಿಚ್ಚಿರ್ತೀವಿ ಆ ಬೋಲ್ಟ್ಗಳೆಲ್ಲ ಒಂದೇ ಸೈಜ್ ಇರ್ತವೆ. ನೀಟಾಗಿ ಸುತ್ತಲೂ ಎಲ್ಲ ಬೋಲ್ಟ್ ಹಾಕ್ಕೊಂಡು ನಿಧಾನಕ್ಕೆ ಟೈಟ್ ಮಾಡ್ಕೊಬೇಕು. ಆಪೋಸಿಟ್ ಟೈಟ್ ಮಾಡಿಕೊಂಡ್ರೆ ಕ್ಲಚ್ ಕವರು ಎಲ್ಲೂ ಬೆಂಡ್ ಆಗೋದಾಗಲಿ ಮತ್ತೊಂದಾಗಲಿ ಏನೂ ತೊಂದರೆ ಆಗೋಲ್ಲ, ನೀಟಾಗಿ ಕುಂದ್ಕೊಳುತ್ತೆ. ಮತ್ತು ಗ್ಯಾಸ್ಕೆಟ್ ಕೂಡ ನೀಟಾಗಿ ಗಮ್ ಹಾಕಿರೋದ್ರಿಂದ ಎಲ್ಲೂ ನೆಕ್ಸ್ಟ್ ಆಯಿಲ್ ಲೀಕೇಜ್ ಆಗೋ ಚಾನ್ಸಸ್ಸು ಕೂಡ ಇರೋಲ್ಲ. ನೋಡಿ, ಆಪೋಸಿಟ್ ನಿಧಾನಕ್ಕೆ ಟೈಟ್ ಮಾಡ್ಕೊಬೇಕು. ಮಾಮೂಲಿ ಒಂದು ಹ್ಯಾಂಡಲ್ಲೇ ಟೈಟ್ ಮಾಡ್ಕೊಳ್ಳಿ. ಜೋರಾಗಿ ಓವರ್ಟೇಕೆಲ್ಲ ಹೊಡೆದ್ರೆ ಬೋಲ್ಟ್ ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ.
ನೀಟಾಗಿ ನೋಡ್ಕೊಳ್ಳಿ, ಎಲ್ಲ ಬೋಲ್ಟ್ಗಳು ಟೈಟ್ ಮಾಡಿದ್ದೇವೆ ಹೆಂಗೆ ಅಂತ. ಇನ್ನೊಂದ್ಸಲ ನಿಧಾನಕ್ಕೆ ಚೆಕ್ ಮಾಡ್ಕೊಳ್ಳಿ. ಕೆಲವು ಸಲ ನಾವು ಎಷ್ಟೇ ಕೆಲಸ ಮಾಡಬೇಕಾದ್ರೂ ಒಂದೊಂದ್ಸಲ ಮರೆತುಬಿಡ್ತೀವಿ. ನೋಡಿ, ಇದು ಸ್ಪ್ರಾಕೆಟ್ ಆಯಿಲ್ ಸೀಲು. ಸ್ವಲ್ಪ ಆಯಿಲಿಂಗ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸ್ಪೆಷಲ್ ಟೂಲ್ ಕೂಡ ಬರುತ್ತೆ, ಅದು ನನ್ನ ಹತ್ರ ಇಲ್ಲ. ಅದರಿಂದ ನಾನು ಮಾಮೂಲಿ ಹಾಕೋದೇ ಅದೇ ರೀತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ಒಳಗಡೆ ತಳ್ಳಿದ್ರೆ ಹೋಗ್ತಾ ಇರುತ್ತೆ ಆಯಿಲ್ ಸೀಲು. ನೋಡಿ, ಹೋಗಿ ಲಾಕ್ ಆಯಿತು ಅಷ್ಟೇ. ನೀಟಾಗಿ ಕುಂತಿದೆ ಹೆಂಗೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಮತ್ತು ಆಯಿಲ್ ಕೂಡ ಹೊಸ್ತಾಗ್ತಾಯಿದ್ದೀನಿ, ಯಾಕೆಂದರೆ ಆಯಿಲೆಲ್ಲ ಹೋಗ್ಬಿಟ್ಟಿತ್ತು. ಇಂಜಿನ್ ಆಯಿಲು ಎಲ್ಲ ಲೀಕೇಜ್ ಆಗೋಯಿತು. ಕ್ಲಚ್ ಕವರ್ ಹೊಡೆದೋಯ್ತಲ್ಲ, ಕಸ್ಟಮರ್ ರನ್ನಿಂಗಲ್ಲೇ ಬಂದುಬಿಟ್ಟಿದ್ದಾರೆ, ಹಂಗೆ ಎಲ್ಲ ಆಯಿಲೆಲ್ಲ ಲೀಕೇಜ್ ಆಗೋಯಿತು. ಹೊಸದಾಗ್ತಾಯಿದ್ದೀನಿ ಆಯಿಲು. 900 ml ಬರುತ್ತೆ. 1 ಲೀಟ್ರಿಗೆ 100 ml ಕಡಿಮೆ ಬರುತ್ತೆ ಆಯಿಲು. 1 ಲೀಟ್ರ್ ಕೂಡ ಹಾಕ್ಬೋದು, ಏನು ತೊಂದರೆ ಏನಾಗಲ್ಲ. ನೋಡಿ, ಫಸ್ಟ್ ಬಂದು 500 ml ಹಾಕ್ತೆ, ಸೆಕೆಂಡ್ ಟೈಮ್ ಬಂದು 400 ml ಹಾಕ್ತಾಯಿದ್ದೀನಿ ಅಳತೆ ಮಾಡ್ಕೊಂಡು. ನಿಮಗೆ ಗೊತ್ತಾಗಲಿ ಏನಕ್ಕೋಸ್ಕರ ನಾನು ಮೆಜರ್ಮೆಂಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕ್ಲಚ್ ಕವರು ಮೇಲೆ ಕೂಡ ಬರೆದಿರ್ತಾರೆ ಎಷ್ಟು ml ಹಾಕಬೇಕು ಅಂತ. ನಾನು ತೋರಿಸ್ತೀನಿ ಈಗ.